ಕ್ಷಿಪಣಿ ಪ್ರಯೋಗದ ಬಗ್ಗೆ ಕುರಿತು ಸಭೆಯನ್ನ ಕರೆದ ಡಿಆರ್ಡಿಒ. ಒಡಿಶಾದ ಚಾಂದಿಪುರದಲ್ಲಿರುವ ಕಚೇರಿ. ಈ ಕಚೇರಿಯಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಗೆ ಡಿಆರ್ಡಿಒ ಅಧಿಕಾರಿಗಳು ಮೀಟಿಂಗ್ ಅನ್ನ ನಡೆಸುವವರಿದ್ದಾರೆ. ಮಿಸೈಲ್ಗಳ ಪ್ರಯೋಗದ ಬಗ್ಗೆ ಈ ಒಂದು ಮೀಟಿಂಗ್ನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಭಾರತದ ಈ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ತತ್ತರಿಸಿ ಹೋಗಿದೆ. ಪಾಕಿಸ್ತಾನಕ್ಕೆ ಭೂಮಿ, ಜಲ, ವಾಯು ಎಲ್ಲಾ ಕಡೆಗಳಿಂದಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ ಭಾರತ. ಇದರಿಂದ ಬೆಚ್ಚಿ ಬಿದ್ದ ಪಾಕಿಸ್ತಾನದ ಪ್ರಧಾನಿ ಪರಾರಿಯಾಗಿ ತಲೆಮರೆಸಿಕೊಂಡಿದ್ದಾರೆ. ಪಾಕಿಸ್ತಾನದ ಮೇಲೆ ಭಾರತ ರಣಯುದ್ಧ. ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ಗೆ ಪುಕ ಯುದ್ಧ, ರಣಯುದ್ಧ. ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ 3.0 ಆರಂಭಿಸಿದೆ. ಪಾಕಿಸ್ತಾನ ತನ್ನ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಭಾರತದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದೆ. ಇದಕ್ಕೆ ಭಾರತೀಯ ಸೇನೆಯು ಸರಿಯಾದ ಪ್ರತ್ಯುತ್ತರ ನೀಡುತ್ತಿದ್ದು ಬಾಂಬ್ಗಳ ಸುರಿಮಳೆಗೈಯುತ್ತಿದೆ. ಭಾರತದ ಭಯಾನಕ ದಾಳಿಗೆ ಪಾಕಿಸ್ತಾನದ ಲಾಹೋರ್, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಸೇರಿದಂತೆ 14ಕ್ಕೂ ಹೆಚ್ಚು ನಗರಗಳು ತತ್ತರಿಸಿ ಹೋಗಿದೆ. ಅಷ್ಟೇ ಅಲ್ಲ, ಪಾಕ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೆಹಬಾಜ್ ಶರೀಫ್ ಮನೆ ಬಳಿಯೇ ಸ್ಫೋಟ. ಭಾರತದ ದಾಳಿ ಪಾಕ್ನ ನಿದ್ದೆಗೆಡಿಸಿದೆ. ಭಾರತದ ಡ್ರೋನ್ಗಳು ಇಸ್ಲಾಮಾಬಾದ್ನಲ್ಲಿರುವ ಪಾಕ್ ಪ್ರಧಾನಿ ನಿವಾಸದ ಬಳಿಯೇ ಸ್ಫೋಟಗೊಂಡಿದೆ. ದಾಳಿಗೆ ಹೆದರಿ ಪಾಕಿಸ್ತಾನ ಪ್ರಧಾನಿ ಪರಾರಿ. ಈ ದಾಳಿಗೆ ಬೆಚ್ಚಿಬಿದ್ದ ಪಾಕ್ನ ಪೊಕ್ಕಲ ಪ್ರಧಾನಿ ಶೆಹಬಾಜ್ ಶರೀಫ್ ರಣರಂಗದಿಂದ ಕಾಲ್ಕಿತ್ತಿದ್ದಾನೆ. ಎದ್ದೋ ಬಿದ್ದೋ ಅಂತ ಸುರಕ್ಷಿತ ಜಾಗಕ್ಕೆ ಪರಾರಿಯಾಗಿದ್ದಾನೆ. ಇದೀಗ ಪಾಕಿಸ್ತಾನ ಸ್ಥಿತಿ ಹೇಗಾಗಿದೆ ಅಂದ್ರೆ ಇತ್ತ ಹಳ್ಳ ಅತ್ತ ಬೆಂಕಿ ಅನ್ನುವಂತೆ ಆಗಿದ್ದು ಭಾರತದ ಪ್ರತೀಕಾರದ ದಾಳಿಗೆ ನಾಮಾವಶೇಷವಾಗುವ ಭಯದಲ್ಲಿದೆ. ಭಾರತಕ್ಕೆ ನಾವು ಹೀಗೆ ಉತ್ತರ ಕೊಡ್ತೀವಿ, ಹಾಗೆ ಅಟ್ಯಾಕ್ ಮಾಡ್ತೇವೆ ಅಂತ ಪೋಂಗಿ ಊದುತ್ತಿದ್ದ ಪಾಕ್ ಈಗ ಪತರುಗುಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎದ್ದು ನಿಲ್ಲೋಕೆ ಆಗದಂತಹ ಪೆಟ್ಟು ಬಿದ್ದರೂ ಕೂಡ ಸುಧಾರಿಸಿಕೊಳ್ತಿಲ್ಲ ಪಾಕಿಸ್ತಾನ. ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮುಂದುವರೆಸಿದೆ ಪಾಕ್. ಜಮ್ಮು ಕಾಶ್ಮೀರದ ಉರಿ ವಲಯದಲ್ಲಿ ಗುಂಡಿನ ದಾಳಿ ಮುಂದುವರೆದಿದೆ. ತಡರಾತ್ರಿ ಗುಂಡಿನ ದಾಳಿಯಲ್ಲಿ ವಾಹನಗಳಿಗೆ ಹಾನಿಯಾಗಿದೆ. ಅಲ್ಲಲ್ಲಿ ಬೆದ್ದಿದೆ ಬಂದೂಕಿನ ಬುಲೆಟ್ಗಳು. ಎದ್ದೇಳೋಕೆ ಆಗದಂತಹ ಉತ್ತರವನ್ನ ಪಾಕಿಸ್ತಾನಕ್ಕೆ ಭಾರತ ನೀಡ್ತಾ ಇದೆ. ಆದರೂ ಪಾಕಿಸ್ತಾನ ತನ್ನಲ್ಲಿರುವ ಎಲ್ಲ ಶಸ್ತ್ರಾಸ್ತ್ರಗಳು ಖಾಲಿಯಾಗುವವರೆಗೂ ನಿಲ್ಲೋದಿಲ್ಲ ಅನ್ಸುತ್ತೆ. ಹೆಚ್ಚಿಗೆ ಸಮಯ ಕೂಡ ಬೇಕಾಗಿಲ್ಲ. ಹೆಚ್ಚೆಚ್ಚಂದ್ರೆ 3 ದಿನ. ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಆದ ದಾಳಿ ಹಾಗೆ ಪ್ರತಿ ದಾಳಿಯ ಸಂದರ್ಭದಲ್ಲಿ ಕೆಲ ವಾಹನಗಳಿಗೆ ಘಾಸಿಯಾಗಿದೆ. ಅಲ್ಲಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಭಾರತದ ರಕ್ಷಣಾ ಇಲಾಖೆ ನಿನ್ನೆ ತಡರಾತ್ರಿಯೇ ಮಾಹಿತಿಯನ್ನ ಹಂಚಿಕೊಂಡಿದೆ. ಯಾವುದೇ ಸಾರ್ವಜನಿಕರ ಅಥವಾ ಭಾರತದ ಸೇನಾಪಡೆಯ ಪ್ರಾಣಹಾನಿಯಾಗಿಲ್ಲ. ದೊಡ್ಡ ಮಟ್ಟದ ಅಪಾಯವನ್ನ ತಂದೊಡ್ಡುವಲ್ಲಿ ಪಾಕಿಸ್ತಾನ ಫೇಲ್ಯೂರ್ ಆಗಿದೆ. ದಾಳಿಯನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ತು, ಅದರ ಫೇಲ್ಯೂರ್ ಕೂಡ ಹಾಗೆ ಬ್ಯಾಕ್ ಟು ಬ್ಯಾಕ್. ಪಾಕಿಸ್ತಾನದ ಕ್ಷಿಪಣಿ, ಪಾಕಿಸ್ತಾನದ ಡ್ರೋನ್ಗಳು ಭಾರತದ ಟಾರ್ಗೆಟ್ ರೀಚ್ ಆಗೋಕೆ ಮೊದಲೇ ಆಕಾಶದಲ್ಲೇ ಉಡಿಸಾಗಿದೆ. ದಾಳಿ ಪ್ರತಿ ದಾಳಿ ನಡೆಯುವ ಸಂದರ್ಭದಲ್ಲಿ ಸಿಡಿಸಲ್ಪಟ್ಟ ಗುಂಡುಗಳು, ಇದೀಗ ಅದರ ಅವಶೇಷಗಳು ಉರಿ ಸೆಕ್ಟರ್ ಭಾಗದಲ್ಲಿ ಕಾಣೋಕೆ ಸಿಗ್ತಾ ಇದೆ. ಭಾರತದ ಮೇಲೆ ಡ್ರೋನ್ ದಾಳಿಗೆ ಪಾಕಿಸ್ತಾನ ಮಾಡಿದ ಪ್ರಯತ್ನ ವಿಫಲ. ಎಲ್ಒಸಿ ಹಾಗೆ ಐಬಿ ಎರಡೂ ಕಡೆಗಳಲ್ಲೂ ಕೂಡ ನಿನ್ನೆ ರಾತ್ರಿಯಿಂದ 50ಕ್ಕೂ ಅಧಿಕ ಡ್ರೋನ್ಗಳನ್ನ
ಹೊಡೆದು ಉರುಳಿಸಿದೆ ಭಾರತದ ವಾಯು ಗಡಿ ರಕ್ಷಣಾ ವ್ಯವಸ್ಥೆ. ಉಧಂಪುರ, ಸಾಂಬಾ, ಜಮ್ಮು, ಅಖ್ನೂರ್, ನಗ್ರೋಟ, ಪಠಾನ್ಕೋಟ್ ಪ್ರದೇಶಗಳಲ್ಲಿ ಡ್ರೋನ್ ದಾಳಿ ಮಾಡುವ ಪ್ರಯತ್ನವನ್ನ ಮಾಡಿತು ಪಾಕಿಸ್ತಾನ. ಆದರೆ ಪಾಕಿಸ್ತಾನದ ಈ ಡ್ರೋನ್ಗಳನ್ನ ದೀಪಾವಳಿ ಪಟಾಕಿಯನ್ನ ಸಿಡಿಸಿದಂತೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉರುಳಿಸಿದೆ. ಇದಕ್ಕೆ ಸಾಕ್ಷ್ಯ ನಿನ್ನೆ ತಡರಾತ್ರಿಯೇ ಪಾಕಿಸ್ತಾನದ ರಕ್ಷಣಾ ಇಲಾಖೆಯ ವಕ್ತಾರ ಜನರಲ್ ಚೌಧರಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅಮನ್ ಕಾ ರಾಸ್ತಾದ ಬಗ್ಗೆ ಮಾತನಾಡಿದ್ರು. ಶಾಂತಿಯ ರಸ್ತೆ, ನಮಗೆ ಯುದ್ಧ ಬೇಡ, ಶಾಂತಿ ಬೇಕು, ಭಾರತದ ಜೊತೆಯಲ್ಲಿ ಮಾತುಕತೆ ಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡು, ಆದ್ರೆ ಪಾಕಿಸ್ತಾನದಲ್ಲಿ ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಅನ್ನೋದಕ್ಕೆ ಸಾಕ್ಷ್ಯ ಒಂದ್ ಕಡೆ ಪಾಕಿಸ್ತಾನದ ಪ್ರಧಾನಿ ಎಸ್ಕೇಪ್, ಮತ್ತೊಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಕಣ್ಮರೆ. ಪಾಕಿಸ್ತಾನದ ರಕ್ಷಣಾ ಇಲಾಖೆಯ ವಕ್ತರು ಶಾಂತಿಗಾಗಿ ಬೇಡ್ತಾ ಇದ್ದಾರೆ. ಇತ್ತ ಪಾಕಿಸ್ತಾನದ ಸೇನಾ ಪಡೆ ಹುಚ್ಚರಂತೆ ದಾಳಿಯನ್ನ ಮುಂದುವರೆಸಿದೆ. ಪಾಕ್ ಡ್ರೋನ್ಗಳ ವಿರುದ್ಧ ಸೈನಿಕರಿಂದ ಕೂಡ ಕಾರ್ಯಾಚರಣೆ. L-70 ಗನ್ಗಳು, U-23mm ಇನಾನ್ಗಳ ಮೂಲಕ ಪಾಕಿಸ್ತಾನದ ದಾಳಿಯನ್ನ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ ಭಾರತದ ಸೇನಾ ಪಡೆ. ಯಾವುದೇ ವೈಮಾನಿಕ ದಾಳಿಯನ್ನು ತಡೆಯುವ ಸಾಮರ್ಥ್ಯ ಕೂಡ ಭಾರತೀಯ ಸೇನಾ ಪಡೆ ಹೊಂದಿದೆ. ಪಾಕಿಸ್ತಾನದ ಡ್ರೋನ್ಗಳ ವಿರುದ್ಧ ಇದೀಗ ಕೇವಲ ಏರ್ ಡಿಫೆನ್ಸ್ ಮೆಕ್ಯಾನಿಸಂ ಮಾತ್ರ ಅಲ್ಲ, ಬದಲಾಗಿ ಸೇನಾ ಪಡೆ ಕೂಡ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಬಳಸಿಕೊಂಡು ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಪಾಕಿಸ್ತಾನದ ಅಷ್ಟು ಪ್ರಯತ್ನಗಳು ಕೂಡ ವಿಫಲವಾಗ್ತಾ ಸಾಗ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆ 8:30 ಸಂದರ್ಭದಲ್ಲಿ ಪ್ರಾರಂಭವಾದ ಪಾಕಿಸ್ತಾನದ ದಾಳಿಯನ್ನ ಕೇವಲ 2 ಗಂಟೆಯಲ್ಲೇ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡುವಲ್ಲಿ ಭಾರತದ ಸೇನಾಪಡೆ ಯಶಸ್ವಿಯಾಗಿತ್ತು. ಅಲ್ಲಿಗೂ ಸುಮ್ಮನೆ ಕೂರದ ಪಾಕಿಸ್ತಾನ ಈ ಕ್ಷಣದವರೆಗೂ ಕೂಡ ದಾಳಿಯನ್ನ ಮುಂದುವರಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಸರಿಯಾದ ಯುದ್ಧ ಆದ್ರೇನೆ 3 ದಿನ ಸಾಕಾಗೋದಿಲ್ಲ ವೆಪನ್ಸ್. ಇನ್ನು ಈ ರೀತಿ ಟೈಮ್ ಪಾಸ್ ಮಾಡುವ ದಾಳಿಯನ್ನ ಮಾಡಿ ಪಾಕಿಸ್ತಾನ ತನ್ನ ಸೇನಾ ಬತ್ತಳಿಕೆಯಲ್ಲಿರುವ ಅಸ್ತ್ರಗಳನ್ನ ವ್ಯರ್ಥ ಮಾಡಿಕೊಳ್ತಾ ಸಾಗ್ತಾ ಇದೆ. ನಿನ್ನೆ ತಡರಾತ್ರಿನೇ ಯುರೋಪಿಯನ್ ಯೂನಿಯನ್ನ ಮೊರೆ ಹೋಗಿದೆ ಪಾಕಿಸ್ತಾನ. ನಿನ್ನೆ ತಡರಾತ್ರಿನೇ ಯುರೋಪಿಯನ್ ಯೂನಿಯನ್ ಮೇಲೆ ಭಿಕ್ಷೆ ಬೇಡೋ ಪ್ರಯತ್ನ ಮಾಡಿದ ಪಾಕಿಸ್ತಾನ, ನಮಗೆ ಸಹಾಯ ಮಾಡಿ ಅಂತ ಹೇಳಿ. ಮತ್ತೊಂದು ಕಡೆ ಅಮೆರಿಕ ಛೀಮಾರಿ ಹಾಕಿದೆ ಪಾಕಿಸ್ತಾನವನ್ನ. ಪಹಲ್ಗಾಮ್ನಲ್ಲಿ ಆದ ದಾಳಿ ನಿಮ್ಮಿಂದ ಆಗಿದ್ದು, ಇದೀಗ ಭಾರತದ ಪ್ರತೀಕಾರವನ್ನ ಸಹಿಸಿಕೊಳ್ಳಿ ಅಂತ.